ಸ್ನೇಹಿತರೆ, ತಮಿಳುನಾಡಿನ ಒಂದು ಊರು. ಆ ಊರಿಗೆ ಒಂದು ವಿಚಿತ್ರವಾದ ಶಾಪ ಇರುತ್ತೆ. ಆ ಶಾಪನಾದ್ರೂ ಏನಂದ್ರೆ, ಆ ಊರಿನಲ್ಲಿ ವಾಸ ಮಾಡ್ತಿರುವ ಕುಟುಂಬಗಳಲ್ಲಿ ಯಾರಾದ್ರೂ ಹಿರಿಮಗ ಮದುವೆ ಆದ್ರೆ ವಿಚಿತ್ರವೆಂಬಂತೆ ಆತ ಮದುವೆಯಾದ ಕೆಲವೇ ದಿನಗಳಲ್ಲಿ ತುಂಬಾನೇ ನಿಗೂಢವಾಗಿ ಸಾವನ್ನಪ್ತಾನೆ. ಈ ಶಾಪದಿಂದಾಗಿನೇ ಆ ಊರಿನಲ್ಲಿ ಹುಟ್ಟುತ್ತಿದ್ದ ಗಂಡು ಮಕ್ಕಳು ಮದುವೆ ಆಗದೆ ಹಾಗೆ ಉಳಿದು ಬಿಡ್ತಿರ್ತಾರೆ. ಹೀಗಿರುವಾಗ್ಲೇ ಚಿಕ್ಕ ವಯಸ್ಸಿನಲ್ಲಿ ಆ ಹಳ್ಳಿಯನ್ನ ಬಿಟ್ಟು ಸಿಟಿಗೆ ಹೋಗಿ ವಾಸ ಮಾಡ್ತಿದ್ದ ಚಿತ್ರದ ಹೀರೋ ತಾನು ಪ್ರೀತಿ ಮಾಡ್ತಿದ್ದ ಹುಡುಗಿಯನ್ನ ಕರೆದುಕೊಂಡು ಬಂದು ಅದೇ ಊರಲ್ಲಿ ಮದುವೆ ಆಗ್ತಾನೆ. ಸ್ನೇಹಿತರೆ, ಅಷ್ಟಕ್ಕೂ ಆ ಊರಿಗೆ ಆ ಶಾಪ ಹೇಗೆ ತಟ್ತು? ನಿಜವಾಗಿಯೂ ಆ ಊರಿನಲ್ಲಿ ಮದುವೆ ಆಗುತ್ತಿದ್ದ ಹುಡುಗರು ಶಾಪದಿಂದನೇ ಸಾವನ್ನಪ್ತಿದ್ರ ಅಥವಾ ಅದರ ಹಿಂದೆ ಬೇರೆ ಏನಾದ್ರೂ ಮಿಸ್ಟರಿ ಅಡಗಿದ್ಯಾ? ಹಾಗೂ ಅದೇ ಊರಿಗೆ ಬಂದು ಮದುವೆಯಾದ ಚಿತ್ರದ ಹೀರೋ ಹಾಗೂ ಹೀರೋಯಿನ್ಗೆ ಏನಾಯ್ತು? ಹಾಗೂ ಈ ಮೂವಿಯನ್ನ ನೋಡ್ತಾ ಹೋದಾಗೆ ರಿವೀಲ್ ಆಗುವ ಬ್ಯಾಕ್ ಟು ಬ್ಯಾಕ್ ಟ್ವಿಸ್ಟ್ ಗಳಾದ್ರೂ ಏನೆಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅಂದ ಹಾಗೆ ಇದು ಇತ್ತೀಚೆಗೆ ತಾನೇ ತಮಿಳು ಭಾಷೆಯಲ್ಲಿ ಬಿಡುಗಡೆಯಾಗಿ ಸದ್ಯ ಯೂಟ್ಯೂಬ್ ನಲ್ಲಿ ಫ್ರೀಯಾಗಿ ನೋಡೋದಕ್ಕೆ ಸಿಗುವಂತಹ ಯಮಗದಗನ್ ಎಂಬ ಮಿಸ್ಟರಿ ಹಾಗೂ ಕ್ರೈಮ್ ಥ್ರಿಲ್ಲರ್ ಚಿತ್ರದ ಮೊದಲ ಸೀನ್ನಲ್ಲಿ ಒಬ್ಬಳು ಗರ್ಭಿಣಿಗೆ ಡೆಲಿವರಿ ಆಗ್ತಿರುತ್ತೆ. ಆ ಮಹಿಳೆಯನ್ನ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗೋದಕ್ಕೆ ಯಾವುದೇ ವ್ಯವಸ್ಥೆ ಇಲ್ಲದೆ ಆಕೆಗೆ ಮನೆಯಲ್ಲೇ ಡೆಲಿವರಿ ಆಗುತ್ತೆ. ಆಕೆಗೆ ಡೆಲಿವರಿ ಆಗ್ತಿದ್ದ ಹಾಗೆ ಆಕೆ ಅತ್ತೆ ಬಂದು, ನನ್ನ ಸೊಸೆ ಹಾಗೂ ಮಗು ಹೇಗಿದೆ? ಮಗು ಗಂಡ ಹೆಣ್ಣ ಅಂತ ಕೇಳ್ತಾಳೆ. ನಿನ್ನ ಸೊಸೆಗೆ ಗಂಡು ಮಗು ಆಗಿದೆ ಅಂತ ಹೇಳ್ತಿದ್ದ ಹಾಗೆ ಆ ಅತ್ತೆ ತುಂಬಾನೇ ಜೋರಾಗಿ ಅಳೋದಕ್ಕೆ ಶುರು ಮಾಡ್ತಾಳೆ. ಇಲ್ಲಿಗೆ ಸೀನ್ ಕಟ್ ಆಗಿ ಮರುದಿನ ಬೆಳಿಗ್ಗೆ ಚಿತ್ರದ ಹೀರೋ ಶ್ರವಣ್ ಹಾಗೂ ಹೀರೋಯಿನ್ ನಿವೇದಿತಾ ಇದೇ ಊರಿಗೆ ಬರ್ತಿರೋದನ್ನ ನೋಡ್ತೀವಿ. ಇವರಿಬ್ಬರು ಊರಿನ ಒಳಗಡೆ ಬರ್ತಿದ್ದ ಹಾಗೆ ಆ ಊರಿನ ಜನಗಳು ಇವರನ್ನ ತುಂಬಾನೇ ವಿಚಿತ್ರವಾಗಿ ನೋಡ್ತಿರ್ತಾರೆ. ಊರಿನ ಜನಗಳು ತಮ್ಮನ್ನ ಆ ರೀತಿ ನೋಡ್ತಿದ್ದ ಕಾರಣ ನಿವೇದಿತಾಗೆ ತುಂಬಾನೇ ಅನ್ಕಂಫರ್ಟಬಲ್ ಫೀಲ್ ಆಗ್ತಿರುತ್ತೆ. ಆದ್ರೆ ಶ್ರವಣ್ ಆಕೆಗೆ ಸಮಾಧಾನ ಮಾಡ್ತಾ, ನಾವಿಬ್ರು ಸಿಟಿಯಿಂದ ಬಂದಿದ್ದೀವಲ್ವಾ, ಹಳ್ಳಿಯ ಜನಗಳಲ್ವಾ, ಯಾರೋ ತಮ್ಮೂರಿಗೆ ಹೊಸದಾಗಿ ಬಂದಿದ್ದಾರೆ ಅಂತ ನೋಡ್ತಿದ್ದಾರಷ್ಟೇ ಅಂತ ಸಮಾಧಾನ ಮಾಡ್ತಾನೆ. ಸ್ನೇಹಿತರೆ, ಆಕ್ಚುಲಿ ಶ್ರವಣ್ಣದ್ದು ಇದೇ ಸ್ವಂತ ಊರಾಗಿರುತ್ತೆ. ಈತ ಚಿಕ್ಕ ವಯಸ್ಸಿನಲ್ಲೇ ಸ್ಟಡೀಸ್ ಆಗೋ ಕೆಲಸ ಅಂತ ಹತ್ತಿರದ ಸಿಟಿಗೆ ಹೋಗಿ ವಾಸ ಮಾಡ್ತಿರ್ತಾನೆ. ಈಗ ವಾಪಸ್ ತನ್ನ ಊರಿಗೆ ಬಂದು ಮದುವೆಯಾಗಿ ಇಲ್ಲೇ ಸೆಟ್ಲ್ ಆಗ್ಬೇಕು ಅಂತ ನಿರ್ಧಾರ ಮಾಡಿರ್ತಾನೆ. ಇಬ್ಬರು ಸ್ನಾನ ಮಾಡಿ ರೆಡಿಯಾದ ನಂತರ ಅಲ್ಲೇ ಇದ್ದ ಊರಿನ ದೇವಸ್ಥಾನಕ್ಕೆ ಹೋಗ್ತಾರೆ. ಈಗ ಆ ಊರಿನ ದೇವಸ್ಥಾನದ ಪೂಜಾರಿಯಾಗಿರುವ ಸತೀಶ್ ಎಂಬಾತನನ್ನ ನಾವು ನೋಡ್ತೀವಿ. ಇಬ್ಬರು ದರ್ಶನ ಮುಗಿಸಿಕೊಂಡು ಮನೆಗೆ ವಾಪಸ್ ಬಂದ ನಂತರ ಶ್ರವಣ್ಣ ಮನೆಯ ಪಕ್ಕದ ಮನೆಯ ಆಂಟಿ ಇವರಿಬ್ಬರನ್ನ ನೋಡೋದಕ್ಕೆ ಅಂತ ಬರ್ತಾಳೆ. ಶ್ರವಣ್ಣನ ನೋಡಿ ಆಕೆ ತುಂಬಾನೇ ಖುಷಿಯಿಂದ, ಶ್ರವಣ್ ಹೇಗಿದ್ಯಾ? ನಿನ್ನನ್ನ ನೋಡಿ ತುಂಬಾನೇ ವರ್ಷಗಳಾಯ್ತು. ಹೌದು, ಊರಿನ ಜನಗಳು ನಿಮ್ಮಿಬ್ಬರ ಬಗ್ಗೆ ಮಾತನಾಡ್ತಿರೋದು ನಿಜನಾ ಅಂತ ಕೇಳ್ತಾಳೆ. ಅದಕ್ಕೆ ಶ್ರವಣ್ ನಗುತ್ತಾ, ಹೌದು ಆಂಟಿ, ನಾನು ನಿವೇದಿತಾಳನ್ನೇ ಮದ್ವೆ ಆಗ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಅಂತ ಹೇಳ್ತಾನೆ. ಇದನ್ನ ಕೇಳಿದ ಆಂಟಿಗೆ ಒಂದೇ ಸರಿ ಶಾಕ್ ಆಗಿಬಿಡುತ್ತೆ. ಶ್ರವಣ್, ಏನ್ ಹೇಳ್ತಿದ್ಯಾ? ಈ ಊರಿಗೆ ತಟ್ಟಿರುವ ಶಾಪದ ಬಗ್ಗೆ ನಿನ್ಗೆ ಗೊತ್ತಿಲ್ವಾ? ಮನೆಯ ಹಿರಿಮಗ ಮದುವೆ ಆದ್ರೆ ಏನಾಗುತ್ತೆ ಅಂತ ನಿನ್ಗೆ ಗೊತ್ತಿಲ್ವಾ ಅಂತ ಕೇಳ್ತಾಳೆ. ಈಕೆ ಮಾತುಗಳನ್ನ ಕೇಳಿದ ನಿವೇದಿತಾಗೆ ಆಶ್ಚರ್ಯ ಆಗುತ್ತೆ. ಅಷ್ಟಕ್ಕೂ ನಾವಿಬ್ರು ಮದುವೆ ಆದ್ರೆ ಏನ್ ಪ್ರಾಬ್ಲಮ್ ಆಗುತ್ತೆ ಅಂತ ಕೇಳ್ತಾಳೆ. ಆಗ ಶ್ರವಣ್ ಹೇಳ್ತಾನೆ, ಈ ಊರಿನಲ್ಲಿರುವ ಹಿರಿಮಗ ಮದುವೆ ಆದ್ರೆ ಆತ ಕೆಲವೇ ದಿನಗಳಲ್ಲಿ ಸತ್ತು ಹೋಗ್ತಾನೆ. ಈ ರೀತಿಯ ಶಾಪ ನಮ್ಮ ಊರಿಗೆ ನೂರಾರು ವರ್ಷಗಳಿಂದ ಇದೆ ಅಂತ ಎಲ್ಲರೂ ಮಾತನಾಡಿಕೊಳ್ತಾರೆ. ಅದಕ್ಕೆ ಆಂಟಿ, ಶ್ರವಣ್, ಇದು ಯಾರೋ ಮಾತನಾಡಿಕೊಳ್ತಿರೋದಲ್ಲ, ಇದೇ ನಿಜ. ಈ ಊರಲ್ಲಿ ಇದೇ ರೀತಿ ಮದುವೆಯಾಗಿ ಈಗ ವಿಧವೆಯಾಗಿ ಓಡಾಡ್ತಿರುವ ಎಷ್ಟೋ ಜನ ಹೆಣ್ಣು ಮಕ್ಕಳಿದ್ದಾರೆ. ಹಿರಿಯರ ಮಾತುಗಳನ್ನ ಕೇಳದೆ ಮದುವೆಯಾದ ಅವರೆಲ್ಲರೂ ವಿಧವೆಯಾಗಿ ಒಂಟಿ ಜೀವನವನ್ನ ನಡೆಸ್ತಿದ್ದಾರೆ. ಅಷ್ಟೆಲ್ಲ ಯಾಕೆ, ನಿಮ್ಮ ಮುಂದೆ ನಿಂತಿರುವ ನಾನೇ ಇದಕ್ಕೊಂದು ಉದಾಹರಣೆ ಅಂತ ಅಳುತ್ತಾ ಹೇಳ್ತಾಳೆ. ನಿವೇದಿತಾ, ನನ್ನ ಮಾತನ್ನ ಕೇಳು. ಮದುವೆಯಾಗಿ ನಿನ್ನ ಜೀವನ ಕೂಡ ನನ್ನ ರೀತಿನೇ ಆಗೋದನ್ನ ನನಗೆ ನೋಡೋದಕ್ಕಾಗೋದಿಲ್ಲ. ದಯವಿಟ್ಟು ನೀವಿಬ್ರು ಈ ಮದುವೆಯನ್ನ ಮಾಡಿಕೊಳ್ಬಿಡಿ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾಳೆ. ಆ ಮಹಿಳೆ ಹೇಳಿದ ಮಾತುಗಳನ್ನ ಕೇಳಿದ ನಿವೇದಿತಾಗೆ ತುಂಬಾನೇ ಭಯ ಆಗೋದಕ್ಕೆ ಶುರುವಾಗುತ್ತೆ. ಇಲ್ಲಿಗೆ ಸೀನ್ ಕಟ್ ಆಗಿ ಮರುದಿನ ಬೆಳಿಗ್ಗೆ ಊರ ಗಂಡಸರೆಲ್ಲ ಒಂದು ಜಾಗದಲ್ಲಿ ಸೇರಿ ಮೀಟಿಂಗ್ ಮಾಡ್ತಿರ್ತಾರೆ. ಅಲ್ಲಿಗೆ ಪೂಜಾರಿ ಸತೀಶ್ ಬಂದ ನಂತರ ಅಲ್ಲೇ ಇದ್ದ ಒಬ್ಬ ವ್ಯಕ್ತಿ, ಸತೀಶ್, ನನ್ನ ಸಿಟಿಯಿಂದ ಊರಿಗೆ ಬಂದಿರುವ ಆ ಶ್ರವಣ್ ಆ ಹುಡುಗಿಯನ್ನ ಮದುವೆ ಆಗ್ತಿದ್ದೀನಿ ಅಂತ ಹೇಳ್ತಿದ್ದಾನಂತೆ, ಇದು ನಿಜನಾ ಅಂತ ಕೇಳ್ತಾನೆ. ಆಗ ಅಲ್ಲೇ ಕೂತಿದ್ದ ಮತ್ತೊಬ್ಬ ವ್ಯಕ್ತಿ, ಹೋದ ವರ್ಷ ಇದೇ ರೀತಿ ಈ ಊರಲ್ಲಿ ಬಂದು ಮದುವೆ ಆಗ್ತಿದ್ದೀನಿ ಅಂತ ಮದುವೆ ಆದ ಒಬ್ಬ ಕೆಲವೇ ದಿನಗಳಲ್ಲಿ ಸತ್ತು ಹೋದ. ಈ ಊರಿನ ಶಾಪಕ್ಕೆ ಹೆದರಿ ನಮಗೆಲ್ಲ 50 ವರ್ಷ ಆದ್ರೂ ಕೂಡ ಮದುವೆ ಆಗದೆ ಸುಮ್ನೆ ಕೂತಿದ್ದೀವಿ. ಆ ಶ್ರವಣ್ಗೆ ತನ್ನ ಜೀವದ ಬಗ್ಗೆ ಭಯನೇ ಇಲ್ವಾ ಅಂತ ರೇಗ್ತಾನೆ. ಅದಕ್ಕೆ ಆ ಪೂಜಾರಿ ಸತೀಶ್ ಹೇಳ್ತಾನೆ, ನಾನು ಶ್ರವಣ್ ಜೊತೆ ಮಾತನಾಡದೆ, ಆದ್ರೆ ಅವರಿಬ್ಬರು ನನ್ನ ಮಾತನ್ನ ಕೇಳುವಂತ ಪರಿಸ್ಥಿತಿಯಲ್ಲಿಲ್ಲ. ಅವರಿಬ್ಬರು ಮದುವೆ ಆಗ್ಲೇಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ತಾನೆ. ಎಲ್ಲಿಗೆ ಸೀನ್ ಕಟ್ ಆಗಿ ಮರುದಿನ ಬೆಳಿಗ್ಗೆ ನಿವೇದಿತಾ ಹಾಗೂ ಶ್ರವಣ್ಣ ಬೆಸ್ಟ್ ಫ್ರೆಂಡ್ ಆಗಿರುವ ಮನೋಜ್ ಎಂಬಾತ ಆ ಊರಿಗೆ ಬರ್ತಾನೆ. ಮತ್ತೊಂದು ಕಡೆ ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ದ ಶ್ರವಣ್ಣನ್ನ ಮದ್ವೆ ಆಗೋಣ ಅಂದ್ರೆ ಇಷ್ಟೆಲ್ಲ ತೊಂದರೆಗಳು ಎದುರಾಗ್ತಿದೆಯಲ್ಲ ಅಂತ ನಿವೇದಿತಾ ತುಂಬಾನೇ ಟೆನ್ಷನ್ ಆಗಿರ್ತಾಳೆ. ಆದ್ರೆ ಶ್ರವಣ್ಣ ಆಕೆಗೆ
ಸಮಾಧಾನ ಮಾಡಿ ಧೈರ್ಯ ಹೇಳಿ ಅಲ್ಲೇ ಇದ್ದ ಒಂದು ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗಿ ಮದುವೆ ಆಗಿ ಬಿಡ್ತಾನೆ. ಆ ಮದುವೆಗೆ ಶ್ರವಣ್ನ ರಿಲೇಟಿವ್ಸ್ ಹಾಗೂ ಇವರ ಫ್ರೆಂಡ್ ಆಗಿರುವ ಮನೋಜ್ ಬಂದಿರ್ತಾನೆ. ಕೊನೆಗೂ ತಾವಿಬ್ರು ಅಂದುಕೊಂಡ ಹಾಗೆ ತಮ್ಮ ಮದುವೆ ಆಯ್ತಲ್ಲ ಅಂತ ಖುಷಿಯಾಗಿರುವಾಗ ಪೂಜಾರಿ ಸತೀಶ್ ಅಲ್ಲಿಗೆ ಬರ್ತಾನೆ. ಆತ, ಶ್ರವಣ್, ನಾವೆಷ್ಟೇ ಬೇಡ ಅಂದ್ರೂ ಕೂಡ ನೀನು ಧೈರ್ಯ ಮಾಡಿ ಮದುವೆ ಆಗಿದ್ಯಾ, ಆದ್ರೆ ನನ್ಗೇನೋ ನಿಮ್ಮಿಬ್ಬರ ಈ ಮದುವೆ ಹೆಚ್ಚು ದಿನ ಉಳಿಯೋದಿಲ್ಲ ಅಂತ ಅನಿಸ್ತಿದೆ. ಒಂದು ವೇಳೆ ನಿನ್ಗೇನಾದ್ರೂ ಹೆಚ್ಚು ಕಡಿಮೆಯಾಗಿ ಸತ್ತು ಹೋದ್ರೆ ನಿನ್ನ ಹೆಂಡತಿಯ ಗತಿಯೇನೋ, ಇನ್ ಮುಂದೆ ನೀನು ತುಂಬಾನೇ ಹುಷಾರಾಗಿರ್ಬೇಕು ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ. ಹೀಗೆ ಊರಿನ ಎಲ್ಲ ಜನಗಳ ಮಾತುಗಳನ್ನ ಇಗ್ನೋರ್ ಮಾಡಿದ ಶ್ರವಣ್ ನಿವೇದಿತಾಳ ಜೊತೆ ತನ್ನ ಮ್ಯಾರಿಡ್ ಲೈಫ್ ಅನ್ನ ಎಂಜಾಯ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಹೀಗಿರುವಾಗಲೇ ಒಂದು ದಿನ ಆ ಶ್ರವಣ್ನ ಆಂಟಿಯಿಂದ ನಿವೇದಿತಾಗೆ ಒಂದು ವಿಷಯ ಗೊತ್ತಾಗುತ್ತೆ. ಅದೇನಂದ್ರೆ ಶ್ರವಣ್ ಚಿಕ್ಕವನಿರುವಾಗಲೇ ಇವನ ತಂದೆ ತಾಯಿ ತಮ್ಮ ಜಮೀನನ್ನ ಊರಿನ ಜಮೀನ್ದಾರಾಗಿರುವ ಕರ್ಣನೆಂಬಾತನಿಗೆ ಬರೆದುಕೊಟ್ಟಿರ್ತಾರೆ. ಜೊತೆಗೆ ಈ ಊರಿಗೆ ತಟ್ಟಿರುವ ಶಾಪದಿಂದ ಊರಿನ ಜನರು ತಮ್ಮ ಜಮೀನುಗಳಲ್ಲಿ ವ್ಯವಸಾಯ ಮಾಡಿದ್ರು ಕೂಡ ಯಾವುದೇ ಫಲ ಸಿಗ್ತಿರೋದಿಲ್ಲ. ಇದೇ ಕಾರಣಕ್ಕೆ ಊರಿನ ಗಂಡಸರೆಲ್ಲ ಪಕ್ಕದ ಊರಿಗೆ ಹೋಗಿ ದುಡಿತಿರ್ತಾರೆ. ಶ್ರವಣ್ನ ಆಂಟಿಯ ಮಾತುಗಳನ್ನ ಕೇಳಿದ ನಿವೇದಿತಾಗೆ ತುಂಬಾನೇ ವಿಚಿತ್ರ ಅನ್ಸುತ್ತೆ. ಆಕೆ ಶ್ರವಣ್ ಬಳಿ ಬಂದು, ಶ್ರವಣ್, ಈ ಊರಲ್ಲಿ ನಡೀತಿರೋದೆಲ್ಲ ತುಂಬಾನೇ ವಿಚಿತ್ರ ಅನಿಸ್ತಿದೆ. ನಿಮ್ಮ ಅಪ್ಪ ಅಮ್ಮ ನಿನಗೆ ಅಂತ ಒಂಚೂರು ಜಮೀನನ್ನ ಕೂಡ ಉಳಿಸಿಲ್ವಾ ಅಂತ ಕೇಳ್ತಾಳೆ. ಅದಕ್ಕೆ ಶ್ರವಣ್ ಹೇಳ್ತಾನೆ, ಹಾಗೇನಿಲ್ಲ, ಈಗಲೂ ಕೂಡ ನನ್ನ ಹೆಸರಲ್ಲಿ 2 ಎಕರೆ ಜಮೀನಿದೆ. ಆದ್ರೆ ನಾನು ಮನೆಗೆ ಹಿರಿಮಗ ಆಗಿದ್ದ ಕಾರಣ ನನಗೆ ವ್ಯವಸಾಯ ಮಾಡಬಾರ್ದು ಅಂತ ನಮ್ಮ ಅಪ್ಪ ಅಮ್ಮ ರೆಸ್ಟ್ರಿಕ್ಷನ್ ಹಾಕಿದ್ರು. ನನ್ನ 2 ಎಕರೆ ಜಮೀನಲ್ಲಿ ನನ್ನ ಚಿಕ್ಕಪ್ಪನ 2ನೇ ಮಗ ವ್ಯವಸಾಯ ಮಾಡ್ತಿದ್ದಾನೆ ಅಂತ ಹೇಳ್ತಾನೆ. ಅದಕ್ಕೆ ನಿವೇದಿತಾ ಹೇಳ್ತಾಳೆ, ಸರಿ, ಹಾಗಾದ್ರೆ ಆ ಜಮೀನನ್ನ ನೀನು ವಾಪಸ್ ಕೇಳು, ಇನ್ಮೇಲೆ ನಮ್ಮ ಜಮೀನಲ್ಲಿ ನಾವಿಬ್ರೇ ವ್ಯವಸಾಯ ಮಾಡೋಣ ಅಂತ ಹೇಳ್ತಾಳೆ. ತನ್ನ ಹೆಂಡತಿಯ ಮಾತುಗಳನ್ನ ಕೇಳಿದ ಶ್ರವಣ್ಗೂ ಕೂಡ ಖುಷಿಯಾಗುತ್ತೆ. ಯಾಕಂದ್ರೆ ಅವನಿಗೂ ಕೂಡ ವ್ಯವಸಾಯ ಮಾಡೋದು ಅಂದ್ರೆ ಇಷ್ಟ ಇರುತ್ತೆ. ತಕ್ಷಣವೇ ಆತ ತನ್ನ ಚಿಕ್ಕಪ್ಪನ ಮಗ ಸುನಿಲ್ ಬಳಿ ಬರ್ತಾನೆ. ಶ್ರವಣ್ ತನ್ನ ಜಮೀನನ್ನ ವಾಪಸ್ ಕೇಳ್ತಿರೋದನ್ನ ನೋಡಿದ ಸುನಿಲ್ಗೆ ತುಂಬಾನೇ ಕೋಪ ಬರುತ್ತೆ. ಆತ ಶ್ರವಣ್ಗೆ ಡೈರೆಕ್ಟ್ ಆಗಿ ಬೈಯದೆ ಅಲ್ಲೇ ಇದ್ದ ಆಳಿಗೆ ಇಂಡೈರೆಕ್ಟ್ ಆಗಿ ಬೈತಾನೆ. ಮುಂದುವರೆದು, ಸರಿ, ಇಷ್ಟು ವರ್ಷ ಅಲ್ಲದೆ ಈಗ ಬಂದು ಸಡನ್ ಆಗಿ ನನ್ನ ಜಮೀನು ವಾಪಸ್ ಬೇಕು ಅಂತ ಕೇಳ್ತಿದ್ಯಾ? ನಾನೀಗಾಗ್ಲೇ ಜಮೀನಲ್ಲಿ ನಾಟಿ ಮಾಡಿ ಬೆಳೆಗಾಗಿ ಕಾಯ್ತಿದ್ದೀನಿ. ಇನ್ನೇನು 3 ತಿಂಗಳ ನಂತರ ಬೆಳೆ ಬರುತ್ತೆ. ಅದಾದ ನಂತರ ನಿನ್ನ ಜಮೀನನ್ನ ನಿನ್ಗೆ ವಾಪಸ್ ಕೊಡ್ತೀನಿ ಅಂತ ಹೇಳ್ತಾನೆ. ಸ್ನೇಹಿತರೆ, ಸುನಿಲ್ ನನ್ನ ನೋಡ್ತಿದ್ದ ಹಾಗೆ ನಮ್ಗೆ ಗೊತ್ತಾಗುತ್ತೆ ಆತನಿಗೆ ಶ್ರವಣ್ಣ ಜಮೀನನ್ನ ವಾಪಸ್ ಅವನಿಗೆ ಕೊಡೋದಕ್ಕೆ ಇಷ್ಟ ಇಲ್ಲ ಅಂತ. ಇಲ್ಲಿಗೆ ಸಿನ್ಕಟ್ಟಾಗಿ 3 ತಿಂಗಳ ನಂತರ ಶ್ರವಣ್ಗೆ ತನ್ನ ಜಮೀನು ವಾಪಸ್ ಸಿಕ್ಕಿರುತ್ತೆ. ಗಂಡ ಹೆಂಡತಿ ಇಬ್ಬರು ಕೂಡ ತನ್ನ ಜಮೀನಲ್ಲಿ ಬೆಳೆ ಬೆಳೆಯುತ್ತಾ ವ್ಯವಸಾಯ ಮಾಡ್ತಾ ಆರಾಮಾಗಿ ಜೀವನ ನಡೆಸೋದಕ್ಕೆ ಶುರು ಮಾಡ್ತಾರೆ. ಇಲ್ಲಿಗೆ ಸಿನ್ಕಟ್ಟಾಗಿ ಮರುದಿನ ಬೆಳಗ್ಗೆ ಮನೋಜ್ ಮಲಗಿಕೊಂಡಿದ್ದಾಗ ಅವನಿಗೆ ಒಂದು ಫೋನ್ ಕಾಲ್ ಬರುತ್ತೆ. ಫೋನ್ ಪಿಕ್ ಮಾಡಿದ ಮನೋಜ್ಗೆ ಒಂದೇ ಸರಿ ಶಾಕ್ ಆಗಿ ಆತ ಎಲ್ಲಿಗೋ ಓಡೋದಕ್ಕೆ ಶುರು ಮಾಡ್ತಾನೆ. ಮತ್ತೊಂದು ಕಡೆ ಊರಿನ ಎಲ್ಲ ಜನಗಳು ಕೂಡ ಒಂದೇ ಕಡೆ ಓಡ್ತಿರೋದನ್ನ ನೋಡ್ತೀವಿ. ಹೀಗೆ ಎಲ್ಲರೂ ಓಡ್ತಾ ಓಡ್ತಾ ಊರಿನ ಹೊರಗಡೆ ಇದ್ದ ದೇವಸ್ಥಾನದ ಬಳಿ ಬಂದು ಸೇರ್ತಾರೆ. ಅಷ್ಟಕ್ಕೂ ಅಲ್ಲಿ ಏನಾಗಿದೆ ಅಂತ ನೋಡಿದ್ರೆ ಶಾಕಿಂಗ್ಲಿ ಊರಿನ ದೇವಸ್ಥಾನದ ಬಳಿ ಶ್ರವಣ್ಣ ಡೆಡ್ ಬಾಡಿ ಬಿದ್ದಿರುತ್ತೆ. ತನ್ನ ಗಂಡ ಸತ್ತು ಬಿದ್ದಿದ್ದಾನೆ ಅಂತ ಗೊತ್ತಾಗ್ತಿದ್ದ ಹಾಗೆ ನಿವೇದಿತಾ ಅಲ್ಲಿಗೆ ಓಡಿ ಬರ್ತಾಳೆ. ತನ್ನ ಗಂಡನ ಡೆಡ್ ಬಾಡಿಯನ್ನ ನೋಡ್ತಿದ್ದ ಹಾಗೆ ತುಂಬಾನೇ ಎಮೋಷನಲ್ ಆಗಿ ಜೋರಾಗಿ ಅಳೋದಕ್ಕೆ ಶುರು ಮಾಡ್ತಾಳೆ. ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ಪೂಜಾರಿ ಸತೀಶ್ ಶ್ರವಣ್ಣ ಡೆಡ್ ಬಾಡಿಯನ್ನ ನೋಡಿದ್ರ ಊರಿನ ಎಲ್ಲ ಜನಗಳು ಕೂಡ ಹೇಳಿದ್ರು ಅಲ್ವಾ, ಇವರಿಬ್ಬರಿಗೆ ಮದ್ವೆ ಆಗ್ಬೇಡಿ ಅಂತ. ಈಗ ನೋಡಿ, ಈ ಶ್ರವಣ್ ಊರಿನ ಶಾಪದಿಂದಾಗಿ ಈ ರೀತಿ ಸತ್ತು ಬಿದ್ದಿದ್ದಾನೆ. ಊರಿನ ಜನಗಳೆಲ್ಲ ಕೂಡ ಸತೀಶ್ ಹೇಳ್ತಿರೋದೆ ನಿಜ ಅಂತ ಮಾತನಾಡಿಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಅದೇ ಸಮಯಕ್ಕೆ ಮನೋಜ್ ಕೂಡ ಅಲ್ಲಿಗೆ ಬರ್ತಾನೆ. ತನ್ನ ಫ್ರೆಂಡ್ ಈ ರೀತಿ ಸತ್ತು ಬಿದ್ದಿರೋದನ್ನ ನೋಡಿದ ಅವನಿಗೂ ಕೂಡ ತುಂಬಾನೇ ದುಃಖ ಆಗುತ್ತೆ. ಪೂಜಾರಿ ಸತೀಶ್ ಮುಂದುವರೆದು, ನೋಡಿದ್ರಲ್ಲ, ಇನ್ ಮುಂದೆ ನಮ್ಮ ಊರಿನ ಹಿರಿ ಮಗ ಮದ್ವೆ ಆಗೋದಕ್ಕೆ ಹೋಗ್ಬಾರ್ದು. ಒಂದು ವೇಳೆ ಯಾರಾದ್ರೂ ಹಿರಿಯರ ಮಾತನ್ನ ಮೀರಿ ಮದ್ವೆ ಆದ್ರೆ ಇದೇ ಗತಿಯಾಗುತ್ತೆ. ನಂತರ ದೇವಸ್ಥಾನದ ಕಡೆ ತಿರುಗಿ, ದೇವಿ, ನಮ್ಮನ್ನ ಕ್ಷಮಿಸಿಬಿಡು, ಇನ್ ಮುಂದೆ ಈ ಊರಿನ ಯಾವ ಹಿರಿ ಮಗ ಕೂಡ ಮದ್ವೆ ಆಗದ ಹಾಗೆ ನಾವೆಲ್ಲ ನೋಡಿಕೊಳ್ತೀವಿ ಅಂತ ಬೇಡಿಕೊಳ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ಮನೋಜ್ ತನ್ನ ಫ್ರೆಂಡ್ ಭಾಸ್ಕರ್ ನನ್ನ ಕರೆದುಕೊಂಡು ಪೂಜಾರಿ ಸತೀಶ್ ನನ್ನ ಭೇಟಿ ಮಾಡೋದಕ್ಕೆ ಅಂತ ಅವನ ಮನೆಗೆ ಹೋಗ್ತಾನೆ. ಆದ್ರೆ ಆ ಸಮಯದಲ್ಲಿ ಆ ಪೂಜಾರಿ ಸತೀಶ್ ಮನೆಯಲ್ಲಿ ಇರೋದಿಲ್ಲ. ನಂತರ ಮನೋಜ್ ಭಾಸ್ಕರ್ಗೆ, ಹೌದು, ಈ ಊರಿನ ಪೂಜಾರಿ ಆಗಿರುವ ಸತೀಶ್ ಯಾವ ರೀತಿ ಮನುಷ್ಯ ಅಂತ ಕೇಳ್ತಾನೆ. ಅದಕ್ಕೆ ಭಾಸ್ಕರ್, ನೋಡು ಮನೋಜ್, ಸತೀಶ್ ಏನೋ ತುಂಬಾನೇ ಒಳ್ಳೆ ವ್ಯಕ್ತಿ, ಆದ್ರೆ ಅವನ ತಂದೆಯಾಗಿರುವ ಊರಿನ ಜಮೀನ್ದಾರ ಕರ್ಣನ್ ತುಂಬಾನೇ ಕೆಟ್ಟ ವ್ಯಕ್ತಿ. ಇವರಿಬ್ಬರು ಹೀಗೆ ಮಾತನಾಡುತ್ತಿರುವಾಗಲೇ ಅದೇ ದಾರಿಯಲ್ಲಿ ಆ ಪೂಜಾರಿ ಸತೀಶ್ ಹೋಗ್ತಿರ್ತಾನೆ. ತನ್ನನ್ನ ಇವರಿಬ್ಬರು ಹುಡುಕಿಕೊಂಡು ಬಂದಿದ್ರು ಅಂತ ಗೊತ್ತಾಗಿ ಮನೋಜ್ ಬಳಿ ಬಂದು, ಹೇಳು, ಏನ್ ವಿಷಯ, ನನ್ನನ್ನ ಯಾಕೆ ಹುಡುಕಿಕೊಂಡು ಮನೆ ಬಳಿ ಬಂದಿದ್ದೆ ಅಂತ ಕೇಳ್ತಾನೆ. ಸರ್, ನನಗೆ ಈ ಊರಿಗೆ ತಟ್ಟಿರುವ ಶಾಪದ ಬಗ್ಗೆ, ಅಂದ್ರೆ ಅಲೀಲಾವತಿ ಹಾಕಿರುವ ಶಾಪದ ಬಗ್ಗೆ ತಿಳ್ಕೋಬೇಕು ಅಂತ ಹೇಳ್ತಾನೆ. ಅದಕ್ಕೆ ಸತೀಶ್, ಸರಿ, ಅದರ ಬಗ್ಗೆ ಇಲ್ಲಿ ಮಾತನಾಡೋದು ಒಳ್ಳೇದಲ್ಲ, ನಮ್ಮ ಮನೆಗೆ ಹೋಗಿ ಮಾತನಾಡೋಣ ಬಾ ಅಂತ ಕರೆದುಕೊಂಡು ಹೋಗ್ತಾನೆ. ಇಲ್ಲಿಗೆ ಸಿನ್ ಕಟ್ಟಾಗಿ ಸತೀಶ್ ಈಗ ಒಂದು ಫ್ಲಾಶ್ ಬ್ಯಾಕ್ ಹೇಳೋದಕ್ಕೆ ಶುರು ಮಾಡ್ತಾನೆ.
ಸ್ನೇಹಿತರೆ, ನೂರಾರು ವರ್ಷಗಳ ಹಿಂದೆ ಆ ಊರಲ್ಲಿ ಲೀಲಾವತಿ ಎಂಬ ಹುಡುಗಿ ಇರ್ತಾಳೆ. ಆ ಲೀಲಾವತಿಗೆ ಇಬ್ಬರು ಅಣ್ಣಂದಿರಿರ್ತಾರೆ. ಲೀಲಾವತಿಯ ತಂದೆ ತಾಯಿ ಮೊದಲು ಮಗಳಿಗೆ ಮದುವೆ ಮಾಡ್ಬೇಕು ಅಂತ ಲೀಲಾವತಿಗೆ 18 ವರ್ಷ ಇರುವಾಗಲೇ ಮದುವೆ ಮಾಡಿಬಿಡ್ತಾರೆ. ಹೀಗೆ ಲೀಲಾವತಿ ಮದುವೆಯಾಗಿ ತನ್ನ ಗಂಡನ ಮನೆಗೆ ಹೋದ ಕೆಲವೇ ದಿನಗಳಲ್ಲಿ ಈಕೆ ಗಂಡ ತುಂಬಾನೇ ವಿಚಿತ್ರವಾದ ಕಾಯಿಲೆ ಬಂದು ಸತ್ತು ಹೋಗ್ತಾನೆ. ಊರಿನ ಜನಗಳು ನೋಡಿದ್ರೆ ಈ ಲೀಲಾವತಿಯನ್ನ ಮದುವೆಯಾದ ಕೆಲವೇ ದಿನಗಳಲ್ಲಿ ಈಕೆ ಗಂಡ ಸತ್ತು ಹೋದ. ಬಹುಶಃ ಈಕೆಯನ್ನ ಮದುವೆ ಆಗಿದ್ದಕ್ಕೇನೆ ಈಕೆ ಗಂಡ ಸತ್ತು ಹೋದ ಅನ್ಸುತ್ತೆ. ಈಕೆ ಹಣೆ ಬರ ಸರಿಯಿಲ್ಲ, ಈಕೆಯನ್ನ ಆತ ಮದುವೆ ಆಗ್ಲೇಬಾರ್ದಿತ್ತು ಅಂತ ಮಾತನಾಡಿಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಇದಾದ ನಂತರ ಲೀಲಾವತಿ ತನ್ನ ಗಂಡನ ಮನೆಯನ್ನ ಬಿಟ್ಟು ಅಣ್ಣಂದಿರ ಮನೆಗೆ ಬಂದು ವಾಸ ಮಾಡೋದಕ್ಕೆ ಶುರು ಮಾಡಿರ್ತಾಳೆ. ಆದ್ರೆ ಲೀಲಾವತಿಯ ಊರಿನ ಜನಗಳು ಕೂಡ ಅದೇ ರೀತಿ ಮಾತನಾಡಿಕೊಳ್ಳೋದಕ್ಕೆ ಶುರು ಮಾಡಿರ್ತಾರೆ. ಇದೇ ಕಾರಣಕ್ಕೆ ಲೀಲಾವತಿಯ ಅಣ್ಣಂದಿರಿಗೆ ಯಾರು ಕೂಡ ಹೆಣ್ಣನ್ನ ಕೊಡೋದೇ ಇಲ್ಲ. ಇದನ್ನೆಲ್ಲ ನೋಡ್ತಿದ್ದ ಲೀಲಾವತಿಯ ಅಣ್ಣಂದಿರಿಗೆ ದಿನಗಳು ಕಳೆದಂತೆ ಲೀಲಾವತಿಯ ಮೇಲೆ ಒಂದು ರೀತಿ ಕೋಪ ಹೆಚ್ಚಾಗುತ್ತೆ. ಕೊನೆಗೊಂದು ದಿನ ಲೀಲಾವತಿಯ ದೊಡ್ಡ ಅಣ್ಣ ಊರಿನಲ್ಲಿ ತಮಗಾಗುತ್ತಿದ್ದ ಅವಮಾನವನ್ನ ಸಹಿಸಿಕೊಳ್ಳದಕ್ಕಾಗದೆ ಲೀಲಾವತಿಗೆ ಬೆಂಕಿ ಹಾಕಿ ಸುಟ್ಟು ಬಿಡ್ತಾನೆ. ಇದಾಗಿ ಕೆಲವೇ ದಿನಗಳ ನಂತರ ನೋಡಿದ್ರೆ ಶಾಕಿಂಗ್ಲಿ ಲೀಲಾವತಿಗೆ ಬೆಂಕಿ ಹಾಕಿದ್ದ ಆಕೆ ಅಣ್ಣ ಕೂಡ ನಿಗೂಢ ರೀತಿಯಲ್ಲಿ ಸತ್ತು ಹೋಗ್ತಾನೆ. ಇದನ್ನೆಲ್ಲ ನೋಡಿದ ಊರಿನ ಜನರು ಇವನೇ ಅಲ್ವಾ ತನ್ನ ತಂಗಿಗೆ ಬೆಂಕಿ ಹಾಕಿ ಸುಟ್ಟಿದ್ದು, ಸಾಯುವಾಗ ಆಕೆ ಹಾಕಿದ್ದ ಶಾಪದ ಕಾರಣದಿಂದಾಗಿ ಈತ ಕೂಡ ಸತ್ತೋದ ಅಂತ ಮಾತನಾಡಿಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಹೀಗೆ ದಿನಗಳು ಕಳೆದಂತೆ ಆ ಊರಿನಲ್ಲಿ ಮದುವೆ ಆಗುತ್ತಿದ್ದ ಮನೆಯ ಹಿರಿಮಗ ಮದುವೆಯಾದ ಕೆಲವೇ ದಿನಗಳಲ್ಲಿ ನಿಗೂಢವಾಗಿ ಸಾವನ್ನಪ್ಪೋದಕ್ಕೆ ಶುರು ಮಾಡ್ತಾರೆ. ಇದನ್ನೆಲ್ಲ ನೋಡಿದ ಊರ ಹಿರಿಯರು ಹೀಗೆ ಮದುವೆ ಆಗುವ ಮನೆಯ ಹಿರಿಯ ಮಗ ಸಾವನ್ನಪ್ಪತಿರೋದಕ್ಕೆ ಆ ಲೀಲಾವತಿಯ ಶಾಪನೆ ಕಾರಣ ಅಂತ ಮಾತನಾಡಿಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಜೊತೆಗೆ ಲೀಲಾವತಿ ಸತ್ತ ನಂತರ ಆ ಊರಿನ ಜನರು ತಮ್ಮ ಜಮೀನುಗಳಲ್ಲಿ ವ್ಯವಸಾಯ ಮಾಡಿದ್ರು ಕೂಡ ಅವರಿಗೆ ಯಾವುದೇ ಬೆಳೆ ಬರ್ತಿರೋದಿಲ್ಲ. ಇಲ್ಲಿಗೆ ಸಿನ್ ಕಟ್ಟಾಕಿ ಮತ್ತೊಂದು ಕಡೆ ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ದ ತನ್ನ ಗಂಡನನ್ನ ಕಳೆದುಕೊಂಡಿದ್ದ ನಿವೇದಿತಾ ಒಂದು ರೀತಿ ಡಿಪ್ರೆಷನ್ಗೆ ಹೊರಟೋಗಿರ್ತಾಳೆ. ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ತನ್ನ ಗಂಡನನ್ನ ಮರೆಯೋದಕ್ಕೆ ಸಾಧ್ಯವಾಗದೆ ಕೊನೆಗೆ ನೇಣು ಹಾಕಿಕೊಂಡು ಆತ್ಮಹತ್ಯೆ ಮಾಡಿಕೊಂಡು ಬಿಡಬೇಕು ಅಂತ ಇನ್ನೇನು ಹೋಗುವಾಗ ಅಲ್ಲಿಗೆ ಬಂದ ಮನೋಜ್ ಆಕೆಯನ್ನ ಕಾಪಾಡ್ತಾನೆ. ನಿವೇದಿತಾ ಅಳುತ್ತಾ, ಮನೋಜ್ ನನ್ನನ್ನ ಯಾಕೆ ಕಾಪಾಡದೆ, ಶ್ರವಣ್ಣನ್ನ ಕಳೆದುಕೊಂಡು ನನಗೆ ಬದುಕಿರೋದಕ್ಕೆ ಸಾಧ್ಯವಾಗ್ತಿಲ್ಲ ಅಂತ ಅಳುತ್ತಾ ಹೇಳ್ತಾಳೆ. ಮುಂದುವರೆದು ಊರಿನ ಜನರೆಲ್ಲ ನಮ್ಮಿಬ್ಬರಿಗೆ ಮದುವೆ ಆಗೋದು ಬೇಡ ಅಂತ ಅಪೋಸ್ ಮಾಡಿದ್ರು. ಊರಿನ ಜನರ ಮಾತುಗಳನ್ನ ಕೇಳಿ ನಾವಿಬ್ರು ಮದುವೆ ಆಗದೆ ಹಾಗೆ ಇದ್ದಿದ್ರೆ ಜೀವನ ಪರ್ಯಂತ ಖುಷಿಯಾಗಿರ್ತಿದ್ವಿ ಅಂತ ಅನ್ಸುತ್ತೆ. ಜನಗಳ ಮಾತನ್ನ ಕೇಳದೆ ಮದುವೆಯಾಗಿ ನಾನು ತಪ್ಪು ಮಾಡಿಬಿಟ್ಟೆ ಅಂತ ಮತ್ತಷ್ಟು ಅಳೋದಕ್ಕೆ ಶುರು ಮಾಡ್ತಾಳೆ. ಮನೋಜ್ ಆಕೆಗೆ ಸಮಾಧಾನ ಮಾಡ್ತಾ, ನಿವೇದಿತಾ ನೀನೀಗ ಧೈರ್ಯವನ್ನ ತಂದುಕೊಳ್ಳಲೇಬೇಕು. ನೀನು ಶ್ರವಣ್ಣನ ಮರೆಯೋದಕ್ಕಾಗದೆ ಇದೇ ಊರಿನಲ್ಲಿದ್ರೆ ಖಂಡಿತ ಅವನ ನೆನಪುಗಳು ಮತ್ತಷ್ಟು ಹೆಚ್ಚಾಗುತ್ತೆ. ಸುಮ್ಮನೆ ನಾನು ಹೇಳುವ ಮಾತನ್ನ ಕೇಳು, ನೀನು ವಾಪಸ್ ಸಿಟಿಗೆ ಹೋಗಿ ಅಲ್ಲೇ ಕೆಲಸ ಮಾಡಿಕೊಂಡು ಇದ್ದು ಬಿಡು ಅಂತ ಸಜೆಸ್ಟ್ ಮಾಡಿ ಅಲ್ಲಿಂದ ಹೊರಟು ಹೋಗ್ತಾನೆ. ನಿವೇದಿತಾಗೂ ಕೂಡ ಮನೋಜ್ ಹೇಳಿದ್ದೆ ಸರಿ ಅನ್ಸಿ ತನ್ನ ಬಟ್ಟೆಗಳನ್ನ ಪ್ಯಾಕ್ ಮಾಡ್ಕೊಂಡು ಲಗೇಜ್ ಅನ್ನ ತೆಗೆದುಕೊಂಡು ಬಸ್ ಸ್ಟಾಪ್ ನ ಕಡೆ ನಡೆದುಕೊಂಡು ಹೋಗ್ತಿರ್ತಾಳೆ. ಹೀಗೆ ಜಮೀನಿನ ಮೂಲಕ ನಡೆದುಕೊಂಡು ಹೋಗ್ತಿದ್ದಾಗ ನಿವೇದಿತಾಗೆ ಒಂದು ವಾಚ್ ಸಿಗುತ್ತೆ. ಆ ವಾಚ್ ಯಾರದಾಗಿರ್ಬೋದು ಅಂತ ಕೈಗೆ ಎತ್ತಿಕೊಂಡು ನೋಡಿದ್ರೆ ಶಾಕಿಂಗ್ಲಿ ಅದು ಶ್ರವಣ್ಣ ವಾಚ್ ಆಗಿರುತ್ತೆ. ಆ ವಾಚ್ ಅನ್ನ ನೋಡ್ತಿದ್ದ ಹಾಗೆ ನಿವೇದಿತಾಗೆ ತುಂಬಾನೇ ಶಾಕ್ ಆಗುತ್ತೆ. ತಕ್ಷಣವೇ ಆಕೆ ಲಗೇಜ್ ಅನ್ನ ತೆಗೆದುಕೊಂಡು ವಾಪಸ್ ಮನೆಗೆ ಬರ್ತಾಳೆ. ಸ್ವಲ್ಪ ಸಮಯದ ನಂತರ ಮನೋಜ್ ಕೂಡ ಮನೆಗೆ ಬರ್ತಾನೆ. ಮನೋಜ್ಗೆ ತನಗೆ ಸಿಕ್ಕಿದ್ದ ಶ್ರವಣ್ಣ ವಾಚ್ ಅನ್ನ ತೋರಿಸಿ, ಮನೋಜ್ ಈ ಊರಲ್ಲಿ ಇರೋದು ಬೇಡ ಅಂತ ನಾನು ವಾಪಸ್ ಸಿಟಿಗೆ ಹೋಗ್ತಿದ್ದಾಗ ಜಮೀನಿನಲ್ಲಿ ಈ ವಾಚ್ ಸಿಕ್ತು. ಆ ದಿನ ಶ್ರವಣ್ಣ ಡೆಡ್ ಬಾಡಿ ಊರಿನ ದೇವಸ್ಥಾನದ ಬಳಿ ಸಿಕ್ಕಿತ್ತಲ್ವಾ, ಹಾಗಾದ್ರೆ ಈ ವಾಚ್ ಮಾತ್ರ ಯಾಕೆ ಜಮೀನಿನ ಬಳಿ ಬಿದ್ದಿತ್ತು? ಖಂಡಿತ ನನ್ನ ಗಂಡನ ಸಾವಿನ ಹಿಂದೆ ಬೇರೆ ಏನೋ ಮಿಸ್ಟ್ರಿ ಇದೆ, ಇದನ್ನ ನಾವು ಕಂಡುಹಿಡಿಯಲೇಬೇಕು ಅಂತ ಹೇಳ್ತಾಳೆ. ಮುಂದುವರೆದು ಆ ದಿನ ರಾತ್ರಿ ನನ್ನ ಗಂಡನಿಗೆ ಫೋನ್ ಮಾಡಿದಾಗ ಆತ ತನ್ನ ಫ್ರೆಂಡ್ ಜೊತೆ ಇದ್ದೀನಿ ಅಂತ ಹೇಳಿದ್ದ. ಆದ್ರೆ ಆ ದಿನ ಶ್ರವಣ್ಣ ಜೊತೆ ಇದ್ದಿದ್ದು ಯಾರು ಅಂತ ನನಗೆ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾಳೆ. ಈಕೆ ಮಾತುಗಳನ್ನ ಕೇಳಿದ ಮನೋಜ್ಗೂ ಕೂಡ ಖಂಡಿತ ಶ್ರವಣ್ಣನ ಯಾರೋ ಪ್ಲಾನ್ ಮಾಡಿ ಕೊಲೆ ಮಾಡಿದ್ದಾರೆ ಅಂತ ಅನುಮಾನ ಶುರುವಾಗುತ್ತೆ. ಇಲ್ಲಿಗೆ ಸಿನ್ ಕಟ್ಟಾಕಿ ಮತ್ತೊಂದು ಕಡೆ ಆ ಊರಿನ ಜಮೀನ್ದಾರ ಕರ್ಣನ್ ಬಳಿ ಒಬ್ಬ ವ್ಯವಸಾಯ ಮಾಡುವ ವ್ಯಕ್ತಿ ಬರ್ತಾನೆ. ಆತ, ಸರ್ ಇನ್ನೇನು ಕೆಲವೇ ದಿನಗಳಲ್ಲಿ ನನ್ನ ಮಗಳ ಮದುವೆ ಇದೆ. 2 ವರ್ಷಗಳ ಹಿಂದೆ ನನ್ನ ಜಮೀನನ್ನ ಕಷ್ಟದ ಕಾಲದಲ್ಲಿ ನಿಮ್ಮ ಬಳಿ ಅಡವಿಟ್ಟಿದ್ದೆ. ಆದ್ರೆ ನೀವು ಅರ್ಧ ದುಡ್ಡನ್ನ ಮಾತ್ರ ಆಗ ನನ್ಗೆ ಕೊಟ್ಟಿದ್ರಿ. ಈಗ ಉಳಿದಿರುವ ಅರ್ಧ ದುಡ್ಡನ್ನ ಕೊಟ್ರೆ ನನ್ನ ಮಕ್ಕಳ ಮದುವೆಗೆ ಸಹಾಯ ಆಗುತ್ತೆ ಅಂತ ಬೇಡಿಕೊಳ್ತಾನೆ. ಆದ್ರೆ ಶಾಕಿಂಗ್ಲಿ ಈ ಕರ್ಣ ನೋಡಿದ್ರೆ ಯಾವ ಜಮೀನು ಯಾವ ದುಡ್ಡು, ನೀನು ಆವತ್ತೇ ನಿನ್ನ ಜಮೀನನ್ನ ನನಗೆ ಮಾರಿಬಿಟ್ಟೆ ಅಲ್ವಾ, ನಿನ್ಗೀಗ ನಾನು ಯಾವ ದುಡ್ಡನ್ನ ಕೂಡ ಕೊಡೋದು ಬಾಕಿ ಇಲ್ಲ, ತಕ್ಷಣವೇ ಇಲ್ಲಿಂದ ಹೊರಟು ಹೋಗುವಂತ ತನ್ನ ಆಳುಗಳನ್ನ ಬಿಟ್ಟು ಹೊಡೆಸಿ ಅಲ್ಲಿಂದ ಕಳುಹಿಸಿ ಬಿಡ್ತಾನೆ. ಇಲ್ಲಿಗೆ ಸಿನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ಮನೋಜ್ ಊರಿನ ಜನಗಳ ಬಳಿ ಹೋಗಿ ಶ್ರವಣ್ಣನ ಕೊನೆಯದಾಗಿ ಯಾವಾಗ ನೋಡಿದ್ರಿ, ಯಾರ ಜೊತೆ ನೋಡಿದ್ರಿ ಅಂತ ವಿಚಾರಿಸ್ತಾನೆ. ಆಗ ಹಲವು ಜನ ಶ್ರವಣ್ಣನ ನಾವು ಕೊನೆಯ ಬಾರಿಗೆ ಭಾಸ್ಕರ್ನ ಜೊತೆ ನೋಡಿದ್ವಿ ಅಂತ ಹೇಳ್ತಾರೆ. ತಕ್ಷಣವೇ ಮನೋಜ್
ಮನೋಜ್ ಭಾಸ್ಕರ್ನ ಬಳಿಗೆ ಬರ್ತಾನೆ. ಭಾಸ್ಕರ್, ಶ್ರವಣ್ ಕೊಲೆಯಾಗೋದಕ್ಕೂ ಮುಂಚೆ ನಿನ್ನ ಜೊತೆನೆ ಇದ್ದ ಅನ್ನೋದಾದ್ರೆ ನೀನು ಇಷ್ಟು ದಿನ ಇದನ್ನ ನನ್ನ ಬಳಿ ಹೇಳಿದೆ ಯಾಕೆ ಮುಚ್ಚಿಟ್ಟಿದ್ದೆ ಅಂತ ರೇಗ್ತಾನೆ. ಅದಕ್ಕೆ ಆತ, ಮನೋಜ್, ಆ ದಿನ ರಾತ್ರಿ ನಾನು ಹಾಗೂ ಶ್ರವಣ್ ತುಂಬಾನೇ ಕುಡಿದು ಟೈಟ್ ಆಗಿದ್ವಿ. ಆ ದಿನ ನಾನು ಹಾಗೂ ಆತ ಸೈಕಲ್ ನಲ್ಲಿ ಬಂದು ಅವನನ್ನ ಒಂದು ಜಾಗದಲ್ಲಿ ನಾನು ಡ್ರಾಪ್ ಮಾಡಿದೆ ಅಷ್ಟೇ. ಇದನ್ನ ಬಿಟ್ರೆ ನನ್ಗೇನು ಕೂಡ ನೆನಪೇ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಮನೋಜ್, ಸರಿಯಾಗಿ ನೆನಪಿಸಿಕೊಂಡು ಹೇಳು, ಆ ದಿನ ಮತ್ತೇನಾದ್ರೂ ನಡೆದದ್ದು ನೆನಪಿದ್ಯಾ ಅಂತ ಕೇಳ್ತಾನೆ. ತುಂಬಾ ಹೊತ್ತು ಯೋಚನೆ ಮಾಡಿದ ಆ ಭಾಸ್ಕರ್, ಹೌದು ಮನೋಜ್, ಆ ದಿನ ಶ್ರವಣ್ಣ ಚಿಕ್ಕಪ್ಪ ಪೆರುಮಾಳ್ ಅಲ್ಲಿಗೆ ಬಂದಿದ್ದ. ಸುನಿಲ್ ನಿನ್ನ ಜೊತೆ ಮಾತನಾಡಬೇಕಂತೆ ಅಂತ ಹೇಳಿ ಅವನನ್ನ ಕರೆದುಕೊಂಡು ಹೋದ ಅಂತ ಹೇಳ್ತಾನೆ. ಇದಾದ ನಂತರ ತಕ್ಷಣವೇ ಮನೋಜ್ ಪೆರುಮಾಳ್ನ ಮನೆಗೆ ಹೋಗ್ತಾನೆ. ಆದ್ರೆ ಅವನ ಮನೆ ನೋಡಿದ್ರೆ ಲಾಕ್ ಆಗಿರುತ್ತೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಕೆಲವು ದಿನಗಳ ನಂತರ ಆ ಊರಿನ ಹಬ್ಬ ಇರುತ್ತೆ. ಊರಿನ ಪೂಜಾರಿ ಸತೀಶ್ ವೇಷ ಹಾಕಿಕೊಂಡು ಎಲ್ಲರ ಮುಂದೆ ನಾಟಕ ಮಾಡ್ತಿರ್ತಾನೆ. ನಾಟಕ ಮುಗಿದ ನಂತರ ಮನೋಜ್ ಹಾಗೂ ನಿವೇದಿತಾ ಸತೀಶ್ನ ಬಳಿಗೆ ಬರ್ತಾರೆ. ಸರ್, ಭಾಸ್ಕರ್ ಕೊಟ್ಟ ಇನ್ಫಾರ್ಮೇಶನ್ ಪ್ರಕಾರ ಆ ದಿನ ರಾತ್ರಿ ಶ್ರವಣ್ಣನ ಪೆರುಮಾಳ್ ಕರೆದುಕೊಂಡು ಹೋದ್ನಂತೆ. ಅವನನ್ನ ವಿಚಾರಿಸಿದ್ರೆ ಏನಾದ್ರೂ ವಿಷಯ ಗೊತ್ತಾಗಬಹುದು ಅಂತ ಅವನ ಮನೆಯ ಬಳಿ ಹೋಗಿ ನೋಡಿದ್ರೆ ಆತನ ಮನೆ ಲಾಕ್ ಆಗಿದೆ. ಸರ್, ಖಂಡಿತ ಅವನೇ ಶ್ರವಣ್ಗೆ ಏನೋ ಮಾಡಿರ್ಬೋದು, ದಯವಿಟ್ಟು ನಮ್ಗೆ ಸಹಾಯ ಮಾಡಿ ಅಂತ ಬೇಡಿಕೊಳ್ತಾರೆ. ಅದಕ್ಕೆ ಸತೀಶ್, ಸರಿ, ನೀವಿಬ್ರು ಏನೋ ಯೋಚನೆ ಮಾಡ್ಬಿಡಿ, ನಾವು ನಾಳೆ ಬೆಳಿಗ್ಗೆಯಿಂದನೇ ಅವರನ್ನ ಹುಡ್ಕೋಣ ಅಂತ ಹೇಳ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ಮನೋಜ್ ಹಾಗೂ ಸತೀಶ್ ಆ ಪೆರುಮಾಳ್ನನ್ನ ಎಲ್ಲ ಕಡೆ ಹುಡುಕೋದಕ್ಕೆ ಶುರು ಮಾಡ್ತಾರೆ. ಇವರಿಬ್ಬರು ತಮ್ಮನ್ನ ಹುಡುಕಿಕೊಂಡು ಬರ್ತಿರೋದನ್ನ ನೋಡಿದ ಪೆರುಮಾಳ್ ಹಾಗೂ ಸುನಿಲ್ ಅಲ್ಲಿಂದ ತಪ್ಪಿಸಿಕೊಂಡು ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನ ಪಡ್ತಾರೆ. ತಕ್ಷಣವೇ ಅವರನ್ನ ಚೇಸ್ ಮಾಡಿದ ಮನೋಜ್ ಹಾಗೂ ಸತೀಶ್ ಅವರಿಬ್ಬರಿಗೆ ಸರಿಯಾಗಿ ಹೊಡೆದು ನಿವೇದಿತಾಳ ಬಳಿ ಎಳೆದುಕೊಂಡು ಬರ್ತಾರೆ. ಹೇಳು, ನೀವಿಬ್ರು ಸೇರಿ ಶ್ರವಣ್ಗೆ ಏನ್ ಮಾಡಿದ್ರಿ? ಆ ದಿನ ರಾತ್ರಿ ಶ್ರವಣ್ಣನ ಎಲ್ಲಿಗೆ ಕರೆದುಕೊಂಡು ಹೋಗಿದ್ರಿ ಅಂತ ಸರಿಯಾಗಿ ಹೊಡಿತಾರೆ. ಆಗ ಪೆರುಮಾಳ್ ನಡೆದ ನಿಜ ಘಟನೆಯನ್ನ ಹೇಳೋದಕ್ಕೆ ಶುರು ಮಾಡ್ತಾನೆ. ಸ್ನೇಹಿತರೆ, ಆ ದಿನ ರಾತ್ರಿ ಇವರಿಬ್ಬರು ಶ್ರವಣ್ಣನ ಕರೆದುಕೊಂಡು ಹೋಗಿ ಚೆನ್ನಾಗಿ ಡ್ರಿಂಕ್ಸ್ ಮಾಡಿರ್ತಾರೆ. ತುಂಬಾ ಹೊತ್ತು ಕುಡಿದು ಟೈಟ್ ಆದ ನಂತರ ಸುನಿಲ್ಗೆ ಒಂದು ಕಾಲ್ ಬಂದಿತ್ತು ಅಂತ ಮಾತನಾಡೋದಕ್ಕೆ ಆತ ಸೈಡ್ಗೆ ಹೋಗಿರ್ತಾನೆ. ಈತ ಕಾಲ್ ಬಂತು ಅಂತ ಈ ಕಡೆ ಬಂದು ತುಂಬಾ ಹೊತ್ತಾದ ಕಾರಣ ಈತ ಏನ್ ಮಾಡ್ತಿದ್ದಾನೆ ಅಂತ ನೋಡೋದಕ್ಕೆ ಪೆರುಮಾಳ್ ಕೂಡ ಬಂದಿರ್ತಾನೆ. ನಾವಿಬ್ರು ಕಾಲ್ ನಲ್ಲಿ ಮಾತನಾಡಿ ಮುಗಿಸಿದ ನಂತರ ವಾಪಸ್ ಹೋಗಿ ನೋಡಿದ್ರೆ ಶ್ರವಣ್ ಅಲ್ಲಿರ್ಲೇ ಇಲ್ಲ. ಮೊದಲೇ ಕುಡಿದು ಟೈಟ್ ಆಗಿದ್ದ ಶ್ರವಣ್ ಎಲ್ಲಿಗೆ ಹೋದ ಅಂತ ಗೊತ್ತಾಗದೆ ಅವನನ್ನ ಹುಡುಕೋದಕ್ಕೆ ಶುರು ಮಾಡಿದ್ವಿ. ಆದ್ರೆ ಶಾಕಿಂಗ್ಲಿ ಸ್ವಲ್ಪ ದೂರದಲ್ಲೇ, ಅಂದ್ರೆ ನಮ್ಮ ತೋಟದ ಒಳಗಡೆನೆ ಶ್ರವಣ್ ಸತ್ತು ಬಿದ್ದಿದ್ದ. ಆ ಡೆಡ್ ಬಾಡಿಯನ್ನ ನೋಡಿದ ನಮಗೆ ಒಂದೇ ಸರಿ ಭಯ ಆಗಿ ಹೋಯ್ತು. ಈಗ ಈ ಶ್ರವಣ್ ನಮ್ಮ ತೋಟದ ಒಳಗಡೆನೆ ಸತ್ತು ಬಿದ್ದಿದ್ದಾನೆ ಅಂತ ಗೊತ್ತಾದ್ರೆ ಊರಿನ ಜನರೆಲ್ಲ ನಮ್ಮ ಮೇಲೇನೆ ಅನುಮಾನ ಪಡ್ತಾರೆ. ಈಗೇನ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾಗ ಹೇಗಿದ್ರು ಆತ ಇತ್ತೀಚೆಗೆ ತಾನೇ ಮದುವೆ ಆಗಿದ್ದ ಅಲ್ವಾ. ಊರಿಗಿರುವ ಶಾಪದ ಪ್ರಕಾರ ಹಿರಿ ಮಗ ಮದುವೆ ಆದ್ರೆ ಆತ ಸ್ವಲ್ಪ ದಿನದಲ್ಲೇ ಸಾಯ್ತಾನೆ ಅಂತ ಎಲ್ರೋ ನಂಬಿದ್ರು ಅಲ್ವಾ. ಶಾಪದಿಂದಾನೇ ಆತ ಸತ್ತಿದ್ದಾನೆ ಅಂತ ಪ್ರೊಜೆಕ್ಟ್ ಮಾಡೋದಕ್ಕೆ ಅವನನ್ನ ತೆಗೆದುಕೊಂಡು ಹೋಗಿ ದೇವಸ್ಥಾನದ ಬಳಿ ಎಸೆದು ಬಿಟ್ವಿ. ಬಹುಶಃ ಶ್ರವಣ್ಣ ಡೆಡ್ ಬಾಡಿಯನ್ನ ತೆಗೆದುಕೊಂಡು ದೇವಸ್ಥಾನದ ಕಡೆ ಹೋಗ್ತಿದ್ದಾಗ್ಲೇ ಅವನ ಕೈಯಲ್ಲಿದ್ದ ವಾಚ್ ಕಳಚೆ ಬಿದ್ದಿರಬಹುದು. ಇಷ್ಟೇ ಆ ದಿನ ನಡೆದದ್ದು. ಇದನ್ನ ಬಿಟ್ರೆ ನಮ್ಗೇನು ಕೂಡ ಗೊತ್ತಿಲ್ಲ ಅಂತ ಆ ಇಬ್ಬರು ಹೇಳ್ತಾರೆ. ಅವರಿಬ್ಬರ ಸ್ಟೇಟ್ಮೆಂಟ್ ಅನ್ನ ಕೇಳಿದ ಈ ಮೂವರಿಗೆ ಒಂದು ವಿಷಯ ಕನ್ಫರ್ಮ್ ಆಗುತ್ತೆ. ಅದೇನಂದ್ರೆ ಇದೇ ಊರಿನಲ್ಲಿರುವ ಯಾರೋ ಶ್ರವಣ್ಣನ ಕೊಲೆ ಮಾಡಿದ್ದಾನೆ ಅಂತ. ಇಲ್ಲಿಗೆ ಸಿನ್ಕಟ್ಟಾಗಿ ಮರುದಿನ ಬೆಳಿಗ್ಗೆ ನೋಡಿದ್ರೆ ರಾಜು ಎಂಬ ಒಬ್ಬ ಹುಡುಗ ತನ್ನ ಹೆಂಡತಿ ಪ್ರಿಯಾ ಹಾಗೂ ಮಗಳನ್ನ ಕರೆದುಕೊಂಡು ಅದೇ ಊರಿಗೆ ಬ್ಯಾಗ್ ಸಮೇತ ಬರ್ತಾನೆ. ಈ ಜೋಡಿಯನ್ನ ನೋಡಿದ ಶಶಿ ಎಂಬ ಅದೇ ಊರಿನ ವ್ಯಕ್ತಿ, ಯಾರ್ ನೀವು, ನಮ್ಮೂರಿನ ಯಾರ ಮನೆಗೆ ಹೋಗ್ತಿದ್ದೀರಾ ಅಂತ ವಿಚಾರಿಸ್ತಾನೆ. ಅದಕ್ಕೆ ಆ ರಾಜು, ನಮ್ಮ ತಂದೆ ಸುಬ್ರಹ್ಮಣ್ಯ ಇದೇ ಊರಿನವ್ರು. ನನ್ನ ತಂದೆ ಮನೆಯಲ್ಲಿ ಹಿರಿಮಗ ಆಗಿದ್ದ ಕಾರಣ ಲೀಲಾವತಿ ಹಾಕಿದ್ದ ಶಾಪಕ್ಕೆ ಹೆದರಿಕೊಂಡು ಈ ಊರನ್ನ ಬಿಟ್ಟು ಸಿಟಿಗೆ ಓಡಿ ಹೋಗಿದ್ರು. ನಮ್ಮ ನಿಜವಾದ ಊರು ಇದೆ ಅಂತ ಗೊತ್ತಾಗಿ ಈಗ ನಾವಿಬ್ರು ಇಲ್ಲೇ ಸೆಟಲ್ ಆಗೋದಕ್ಕೆ ಬಂದಿದ್ದೀವಿ ಅಂತ ಹೇಳ್ತಾನೆ. ಇದನ್ನ ಕೇಳಿದ ಶಶಿಗೆ ಒಂದೇ ಸಾರಿ ಶಾಕ್ ಹಾಗೂ ಆಶ್ಚರ್ಯ ಎರಡೂ ಕೂಡ ಒಟ್ಟಿಗೆ ಆಗುತ್ತೆ. ಹಾಗಾದ್ರೆ ಈ ಊರಿನ ಗಂಡಸರು ಹೊರಗಡೆ ಹೋಗಿ ಮದ್ವೆ ಮಾಡ್ಕೊಂಡು ವಾಪಸ್ ಬರಬಹುದಾ? ಲೀಲಾವತಿ ಹಾಕಿರುವ ಶಾಪಕ್ಕೆ ಹೆದರಿಕೊಂಡು ನನ್ನನ್ನು ಸೇರಿದಂತೆ ನೂರಾರು ಜನ ಹುಡುಗರು ಮದ್ವೆ ಆಗದೆ ಈ ಊರಲ್ಲಿ ಹಾಗೆ ಇದ್ದಾರಲ್ಲ. ತಕ್ಷಣವೇ ಆತ ಊರಿನ ಜನಗಳ ಬಳಿ ಹೋಗಿ ಹಲವು ವರ್ಷಗಳ ಹಿಂದೆ ಸುಬ್ರಹ್ಮಣ್ಯ ಎಂಬ ಇದೇ ಊರಿನ ವ್ಯಕ್ತಿ ಸಿಟಿಗೆ ಹೋಗಿ ಮದ್ವೆ ಆಗಿದ್ದಂತೆ. ನೋಡಿದ್ರೆ ಆತನಿಗೆ ಲೀಲಾವತಿಯ ಶಾಪದಿಂದ ಏನು ಕೂಡ ಆಗಿಲ್ಲ. ಈಗ ಅವನ ಮಗ ತನ್ನ ಹೆಂಡತಿ ಹಾಗೂ ಮಗುವನ್ನ ಕರೆದುಕೊಂಡು ಇಲ್ಲೇ ಸೆಟಲ್ ಆಗ್ಬೇಕು ಅಂತ ವಾಪಸ್ ಬಂದಿದ್ದಾನೆ. ಇದರರ್ಥ ನಾವು ಇಲ್ಲಿಂದ ಬೇರೆ ಕಡೆ ಹೋಗಿ ಮದುವೆ ಆಗಿ ವಾಪಸ್ ಬಂದ್ರೆ ಲೀಲಾವತಿಯ ಶಾಪ ನಮಗೆ ತಟ್ಟಲ್ಲ. ತಕ್ಷಣವೇ ಈ ರೀತಿ ಮದುವೆ ಆಗದೆ ಹಾಗೆ ಉಳಿತಿದ್ದ ಗಂಡಸರೆಲ್ಲ ಸೇರಿ ಊರಿನ ಒಳಗಡೆ ಹೋಗಿ ಯಾರಾದ್ರೂ ನಮ್ಮನ್ನ ಮದುವೆ ಆಗೋದಕ್ಕೆ ಇಷ್ಟಪಡೋರಿದ್ರೆ ಹೇಳಿ, ನಾವು ಇಲ್ಲಿಂದ ಬೇರೆ ಕಡೆ ಹೋಗಿ ಮದುವೆ ಆಗಿ ಹಲವು ವರ್ಷಗಳ ನಂತರ ವಾಪಸ್ ಇಲ್ಲಿಗೆ ಬಂದು ಜೀವನ ಮಾಡಬಹುದು ಅಂತ ಹೇಳ್ತಾರೆ. ಈ ರೀತಿ ಎಲ್ಲ ಕಡೆ ಹೇಳ್ಕೊಂಡು ಓಡಾಡ್ತಿರುವ ಈ ಗಂಡಸರ ಮಾತುಗಳನ್ನ ಕೇಳಿದ ಆ ಊರಿನ ಹಿರಿಯರಿಗೆ ಆಶ್ಚರ್ಯ ಆಗುತ್ತೆ.
ಇಲ್ಲಿಗೆ ಸೀನ್ ಕಟ್ ಆಗಿ ಕೆಲವು ದಿನಗಳ ನಂತರ ಮನೋಜ್ ನಿವೇದಿತಾಳ ಬಳಿ ಬರ್ತಾನೆ. ನಿವೇದಿತಾ ನಾವೆಷ್ಟೇ ಪ್ರಯತ್ನ ಪಟ್ಟರು ಕೂಡ ಶ್ರವಣ್ಗೆ ಏನಾಯ್ತು ಅಂತ ಕಂಡುಹಿಡಿಯೋದಕ್ಕೆ ಸಾಧ್ಯನೇ ಆಗ್ತಿಲ್ಲ. ಇನ್ನು ನಾನು ಇಲ್ಲೇ ಇದ್ಕೊಂಡು ಟೈಮ್ ವೇಸ್ಟ್ ಮಾಡೋದ್ರಲ್ಲಿ ಅರ್ಥ ಇಲ್ಲ, ನಾನು ವಾಪಸ್ ಸಿಟಿಗೆ ಹೊರಟು ಹೋಗ್ತೀನಿ ಅಂತ ಹೇಳ್ತಾನೆ. ಈಗ ಚಿತ್ರದಲ್ಲಿ ಒಂದು ಟ್ವಿಸ್ಟ್ ರಿವೀಲ್ ಆಗುತ್ತೆ. ಅದಕ್ಕೆ ನಿವೇದಿತಾ, ಮನೋಜ್ ನನ್ನ ಮಾತನ್ನ ಕೇಳು, ಇನ್ನು ಸ್ವಲ್ಪ ದಿನ ನೀನು ಇಲ್ಲೇ ಇದ್ರೆ ಒಳ್ಳೇದು. ಯಾಕಂದ್ರೆ ಇಷ್ಟು ವರ್ಷಗಳಿಂದ ಈ ಹಳ್ಳಿಯಲ್ಲಿ ನಡೀತಿರೋದಾದ್ರೂ ಏನು ಅಂತ ನಿನಗೆ ಇನ್ನೇನು ಕೆಲವೇ ದಿನಗಳಲ್ಲಿ ಗೊತ್ತಾಗುತ್ತೆ ಅಂತ ನಗುತ್ತಾ ಹೇಳ್ತಾಳೆ. ಸ್ನೇಹಿತರೆ, ಈಗ ಗೊತ್ತಾಗುವ ಟ್ವಿಸ್ಟ್ ಏನ್ ಗೊತ್ತಾ? ಇತ್ತೀಚೆಗೆ ತಾನೆ ರಾಜು ತನ್ನ ಹೆಂಡತಿ ಹಾಗೂ ಮಗಳನ್ನ ಕರೆದುಕೊಂಡು ಇದೇ ಊರಿಗೆ ಬಂದಿದ್ದ ಅಲ್ಪ. ಅವರಿಬ್ಬರು ಕೂಡ ಈ ನಿವೇದಿತಾಳ ಫ್ರೆಂಡ್ಸ್ ಆಗಿರ್ತಾರೆ. ಅಷ್ಟಕ್ಕೂ ನಿವೇದಿತಾನೆ ಸಿಟಿಗೆ ಹೋಗಿ ತನ್ನ ಫ್ರೆಂಡ್ಸ್ ಗಳನ್ನ ಮೀಟ್ ಮಾಡಿರ್ತಾಳೆ. ಅವರಿಬ್ಬರಿಗೆ ದಯವಿಟ್ಟು ನೀವು ಸ್ವಲ್ಪ ದಿನಗಳ ಕಾಲ ಬಂದು ನಮ್ಮ ಊರಿನಲ್ಲೇ ವಾಸ ಮಾಡಿ, ಅದರಿಂದಾಗಿ ನಮ್ಮ ಊರಿಗೆ ತಟ್ಟಿರುವ ಶಾಪದ ಹಿಂದೆ ಇರುವ ಮಿಸ್ಟರಿ ಏನು ಅಂತ ರಿವೀಲ್ ಆಗುತ್ತೆ ಅಂತ ಬೇಡಿಕೊಂಡಿರ್ತಾಳೆ. ಇದನ್ನ ಕೇಳಿದ ಮನೋಜ್ಗೆ ಶಾಕ್ ಆಗುತ್ತೆ. ನಿವೇದಿತಾ, ನಿನ್ನ ಪ್ಲಾನ್ ಏನೋ ಕರೆಕ್ಟ್ ಆಗೇ ಇದೆ, ಆದ್ರೆ ನೀನೀಗ ಊರಿಗೆ ಕರೆಸಿರುವ ಆ ನಿನ್ನ ಇಬ್ಬರು ಫ್ರೆಂಡ್ಸ್ ಗಳ ಪ್ರಾಣಕ್ಕೆ ಅಪಾಯ ಇದೆ. ಅದೇ ಸಮಯಕ್ಕೆ ಮತ್ತೊಂದು ಕಡೆ ರಾಜು ಹೊರಗಡೆ ವಾಕ್ ಮಾಡ್ತಿದ್ದಾಗ ಇದ್ದಕ್ಕಿದ್ದ ಹಾಗೆ ಅವನನ್ನ ಕೆಲವೊಂದಷ್ಟು ಜನರು ಚೇಸ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಹೆದರಿಕೊಂಡ ರಾಜು ಅವರಿಂದ ತಪ್ಪಿಸಿಕೊಳ್ಳೋದಕ್ಕೆ ಓಡೋದಕ್ಕೆ ಶುರು ಮಾಡ್ತಾನೆ. ಸ್ನೇಹಿತರೆ, ಈಗ ಚಿತ್ರದ ಅಲ್ಟಿಮೇಟ್ ಹಾಗೂ ಶಾಕಿಂಗ್ ಟ್ವಿಸ್ಟ್ ರಿವೀಲ್ ಆಗುತ್ತೆ. ಊರಿನ ಜಮೀನ್ದಾರನಾಗಿರುವ ಕರ್ಣನ್ ತನ್ನ ಮಗ ಸತೀಶ್ನ ಯಾರಿಗೋ ಗೊತ್ತಾಗದ ಹಾಗೆ ಒಂದು ಗೋಡೌನ್ಗೆ ಕರೆಸ್ತಾನೆ. ಕರ್ಣನ್ ತನ್ನ ಮಗನ ಮೇಲೆ ತುಂಬಾನೇ ಕೋಪದಿಂದ ನೋಡ್ದ ಇತ್ತೀಚೆಗೆ ಬಂದಿರುವ ಆ ರಾಜು ಎಂಬ ಹುಡುಗ ಊರಿನಲ್ಲಿರುವ ಎಲ್ಲ ಗಂಡಸರಿಗೂ ಮದುವೆ ಮಾಡಿಕೊಳ್ಳುವಂತೆ ಪ್ರೋತ್ಸಾಹ ಕೊಡ್ತಿದ್ದಾನೆ. ಇದೆಲ್ಲವನ್ನ ನೋಡಿದ್ರು ಕೂಡ ನೀನು ಏನು ಮಾಡದೆ ಸುಮ್ಮನೆ ಇದೆಯಾ? ಇದೇ ರೀತಿ ಮುಂದುವರೆದ್ರೆ ಈ ಊರನ್ನ ಬಿಟ್ಟು ಬೇರೆ ಕಡೆ ಹೋಗಿರುವ ಎಲ್ಲ ಗಂಡಸರು ವಾಪಸ್ ಬರ್ತಾರೆ. ಹಾಗೇನಾದ್ರೂ ಆದ್ರೆ ನಮ್ಮ ವಶದಲ್ಲಿರುವ ಈ ಊರಿನ ಜಮೀನೆಲ್ಲ ನಮ್ಮ ಕೈ ತಪ್ಪಿ ಹೋಗುತ್ತೆ. ಜೊತೆಗೆ ತಲತಲಾಂತರದಿಂದ ನಮ್ಮ ವಂಶದವರು ಲೀಲಾವತಿ ಎಂಬ ಮಹಿಳೆಯ ಶಾಪದಿಂದಾಗಿ ಈ ಊರಿನಲ್ಲಿ ಮದುವೆಯಾಗುವ ಗಂಡಸರು ಸತ್ತು ಹೋಗ್ತಾರೆ ಅಂತ ಹೇಳಿಕೊಂಡು ಬರ್ತಿರುವ ನಮ್ಮ ಪ್ಲಾನ್ ಎಲ್ಲ ಉಲ್ಟಾಗುತ್ತೆ. ಅದಕ್ಕೆ ಕೋಪಗೊಂಡ ಸತೀಶ್, ಅಪ್ಪ ನಾನು ಎಷ್ಟು ಅಂತ ಜನರ ಪ್ರಾಣವನ್ನ ತೆಗಿಬೇಕು? ನೀನು ಹೇಳಿದಂತೆನೆ ಇತ್ತೀಚೆಗೆ ಆ ಶ್ರವಣ್ಣನ ಕೂಡ ಕೊಲೆ ಮಾಡಿದೆ, ನಾನಿನ್ನು ಎಷ್ಟು ಜನರ ಪ್ರಾಣವನ್ನ ತೆಗಿಬೇಕು ಅಂತ ರೇಗಾಡ್ತಾನೆ. ಸ್ನೇಹಿತರೆ, ಈಗ ಒಂದು ಸಣ್ಣ ಫ್ಲಾಶ್ ಬ್ಯಾಕ್ ಅನ್ನ ತೋರಿಸಲಾಗುತ್ತೆ. ಸ್ನೇಹಿತರೆ, ಆ ದಿನ ಶ್ರವಣ್ ಸರಿಯಾಗಿ ಕುಡಿದು ಟೈಟ್ ಆಗಿ ಮನೆಗೆ ಹೋಗ್ತಿದ್ದಾಗ ಅವನ ಬಳಿಗೆ ಈ ಸತೀಶ್ ಬಂದಿರ್ತಾನೆ. ಶ್ರವಣ್ಗೆ ಸರಿಯಾಗಿ ಹೊಡೆದು ಅವನ ತಲೆಯನ್ನ ಒಂದು ದೊಡ್ಡ ಕಲ್ಲಿಗೆ ಗುದ್ದಿಸಿ ಕೊಲೆ ಮಾಡಿರ್ತಾನೆ. ಈಗ ಪ್ರೆಸೆಂಟ್ ನಲ್ಲಿ ಸರಿ ಆ ರಾಜುವನ್ನ ಕೂಡ ಕೊಲೆ ಮಾಡಿಬಿಡ್ತೀನಿ, ಇದಾದ ಮೇಲೆ ನನ್ಗೆ ಯಾವ ಕೆಲಸವನ್ನ ಕೂಡ ಹೇಳ್ಬೇಡ ಅಂತ ಹೇಳ್ತಾ ಅಲ್ಲಿಂದ ಹೊರಟು ಹೋಗ್ತಾನೆ. ಮತ್ತೊಂದು ಕಡೆ ಅರಾಜುವನ್ನ ಒಂದಷ್ಟು ಜನ ರೌಡಿಗಳು ಚೇಸ್ ಮಾಡ್ತಿದ್ರಲ್ಪ. ಕಡೆಗೂ ಅವನನ್ನ ಹಿಡಿದುಕೊಂಡು ಈ ಸತೀಶ್ ನ ಬಳಿ ಎಳೆದುಕೊಂಡು ಬರ್ತಾರೆ. ಸತೀಶ್ ಹಾಗೂ ಅವನ ಹುಡುಗರೆಲ್ಲ ಸೇರಿ ಇನ್ನೇನು ರಾಜುವನ್ನ ಚಾಕುವಿನಿಂದ ಚುಚ್ಚಿ ಸಾಯಿಸಿ ಬಿಡಬೇಕು ಅನ್ನುವಷ್ಟರಲ್ಲಿ ಮನೋಜ್, ನಿವೇದಿತಾ ಹಾಗೂ ಊರಿನ ಜನಗಳೆಲ್ಲ ಟಾರ್ಚ್ ಆನ್ ಮಾಡ್ಕೊಂಡು ಅಲ್ಲಿಗೆ ಬಂದು ಬಿಡ್ತಾರೆ. ನಿವೇದಿತಾ ಊರಿನಲ್ಲಿ ನಡೆಯುತ್ತಿರುವ ನಿಗೂಢ ಕೊಲೆಗಳ ಹಿಂದೆ ಈ ಸತೀಶ್ ಹಾಗೂ ಇವನ ತಂದೆ ಕರ್ಣನ್ನ ಕೈವಾಡ ಇದೆ ಅಂತ ಎಲ್ಲರಿಗೂ ಅರ್ಥ ಮಾಡಿಸ್ತಾಳೆ. ಸ್ನೇಹಿತರೆ, ಈ ಸತೀಶ್ ಇವನ ತಂದೆ ಹಾಗೂ ಇವನ ವಂಶದವರೆಲ್ಲ ನೂರಾರು ವರ್ಷಗಳಿಂದ ಏನನ್ನ ಮಾಡ್ತಿದ್ರು ಅಂತ ನಿಮ್ಗೀಗಾಗ್ಲೇ ಐಡಿಯಾ ಬಂದಿರಬಹುದು. ಊರಿನ ಜನಗಳಿಗೆ ಲೀಲಾವತಿ ಹಾಕಿರುವ ಶಾಪ ಅಂತ ಕಟ್ಟುಕತೆಯನ್ನ ಹೇಳಿ ಅವರಿಗೆ ಭಯ ಬೀಳಿಸಿ ಅವರ್ಯಾರು ಕೂಡ ಮದುವೆ ಆಗದ ಹಾಗೆ ಮಾಡ್ತಿರ್ತಾರೆ. ಒಂದು ವೇಳೆ ಅವರು ಮದುವೆ ಆದರೂ ಕೂಡ ಕೆಲವೇ ದಿನಗಳ ನಂತರ ಅವರನ್ನ ಕೊಲೆ ಮಾಡಿ ಶಾಪವೇ ಇದಕ್ಕೆಲ್ಲ ಕಾರಣ ಅಂತ ಪೋರ್ಟ್ರೇಟ್ ಮಾಡ್ತಿರ್ತಾರೆ. ಈಗ ಈ ಜಮೀನ್ದಾರರ ವಂಶದವರಿಂದಾಗಿ ತಮ್ಮ ಹದಿಹರಿಯದ ಮಕ್ಕಳನ್ನ ಕಳೆದುಕೊಂಡಿದ್ದ ಊರಿನ ಜನಗಳಿಗೆ ಒಂದೇ ಸರಿ ಕೋಪ ಬರುತ್ತೆ. ಅವರೆಲ್ಲ ಸೇರಿ ಸತೀಶ್ ಹಾಗೂ ಅವನ ತಂದೆಗೆ ಸರಿಯಾಗಿ ಹೊಡೆದು ಸಾಯಿಸಿ ಬಿಡ್ತಾರೆ. ಇಲ್ಲಿಗೆ ಸೀನ್ ಕಟ್ ಆಗಿ ಚಿತ್ರದ ಕ್ಲೈಮ್ಯಾಕ್ಸ್ ನಲ್ಲಿ ನಿವೇದಿತಾ ಆ ಊರಿನ ಮಕ್ಕಳಿಗೆ ಹಾಗೂ ಜನಗಳಿಗೆ ಎಜುಕೇಟ್ ಮಾಡ್ತಾ ತನ್ನ ಮುಂದಿನ ಜೀವನವನ್ನ ನಡೆಸ್ತಾಳೆ ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ. ಸ್ನೇಹಿತರೆ, ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ವಿಡಿಯೋಸ್ಗಾಗಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ.